ಸರ್ ಈಗ ಇಂಜುರಿ ತುಂಬ ಆಗ್ತಿರುತ್ತೆ. ಪವನ್ ಶರಾವತ್ ಕೂಡ ಇಂಜುರಿ ಆಗಿ ಹೋದರು. ಅದಾದಮೇಲೆ ತುಂಬ ಪ್ಲೇಯರ್ಸ್ ನಾವು ನೋಡಿದ್ದೀವಿ ಇಂಜುರಿಯಿಂದ ಹೊರಗಡೆ ಉಳಿಬೇಕು. ಭರತ್ ಕೂಡ ಲಾಸ್ಟ್ ಸೀಸನ್ ಸ್ವಲ್ಪ ಇಂಜುರಿ ಇತ್ತು. ನೀವು ಹೇಗೆ ಆ ಇಂಜುರಿನ ಹೇಗೆ ಅವಾಯ್ಡ್ ಮಾಡ್ಕೊಂಡು ಬಂದ್ರಿ? ಯಾಕಂದರೆ ಇಂಜುರಿ ನನಗೂ ಕೂಡ ಈಗಲೂ ನಾನು ಸ್ಕೂಲ್ ಟೈಮಲ್ಲಿ ಆಡ್ತಾಯಿದ್ದೆ, ಕಾಲೇಜ್ ಟೈಮಲ್ಲಿ ಆಡ್ತಾಯಿದ್ದೆ. ಬಟ್ ಇವಾಗ ನಾನು ಆ್ಯಂಕರ್ ಆಗಿರೋದ್ರಿಂದ ಎಲ್ಲಿ ಮುಖಕ್ಕೆ ಇಂಜುರಿ ಆಗುತ್ತೋ ಅಂತ ಭಯ. ಸೊ ಹಂಗಾಗಿ ನಮ್ಮ ಯಾವ ಆಫೀಸ್ ಟೂರ್ನಮೆಂಟ್ ಇದ್ದರೂ ನಾನು ಹೋಗಲ್ಲ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಇಂಜುರಿನ ಹೇಗೆ ಇದು ಮಾಡ್ತೀರಾ? ಸರ್, ಫಿಟ್ನೆಸ್ ಮಾಡಿದ್ರೆ ಯಾರಿಗೂ ಇಂಜುರಿ ಆಗೋದಿಲ್ಲ. ಫಿಟ್ನೆಸ್ಸು ತುಂಬಾ ಇಂಪಾರ್ಟೆಂಟು. ಫಿಟ್ನೆಸ್ ಮಾಡಿದ್ರೆ ಮೇಯ್ನ್ ಇಂಜುರೀಸ್ ಆವಾಗ ಮಡ್ಡಲ್ಲಿ ಆಗ್ತಾಯಿದ್ದು ಫ್ರ್ಯಾಕ್ಚರ್ಗಳಾಗೋದು. ಮಣ್ಣು ಮೇಲೆ ಬಿದ್ದಾಗ ಹಿಂದೆಗಡೆ ಮೇಲಿಂದೆಲ್ಲ ಲೋಡ್ ಹಾಕಿದ್ರೆ ಆವಾಗ ಫ್ರ್ಯಾಕ್ಚರ್ಗಳು, ಕೈ ಫ್ರ್ಯಾಕ್ಚರ್, ಎಲ್ಲೋ ಒಂದು ಟೈಮ್ ಕಾಲು ಫ್ರ್ಯಾಕ್ಚರ್ಗಳು ಅದು ಆಗ್ತಾಯಿತ್ತು. ಲಿಗಮೆಂಟ್ಸ್ ಇಂಜುರಿ ಇದೆಯಲ್ಲ, ನೀ ಇಂಜುರೀಸು, ಆ್ಯಂಕಲ್ ಇಂಜುರೀಸು, ಶೋಲ್ಡರ್ ಡಿಸ್ಲೊಕೇಶನ್ನು, ಇವೆಲ್ಲ ನಮ್ಮ ಮಡ್ ಕಬಡ್ಡಿನಲ್ಲಿ ತುಂಬ ಕಮ್ಮಿ. ಈಗ 10ರಲ್ಲಿ 1 ಅಂದ್ಕೊಳ್ಳಿ, ಈಗ 10 ಇಂಜುರೀಸ್ಗಳು ಡಿಸ್ಲೊಕೇಶನ್ನೇ, ಶೋಲ್ಡರು, ನೀ ಮತ್ತು ಆ್ಯಂಕಲ್ಲು. ಯಾಕಂದರೆ ನಾವು ಮಡ್ ಕಬಡ್ಡಿಗೂ ಮ್ಯಾಟ್ ಕಬಡ್ಡಿಗೂ ವ್ಯತ್ಯಾಸ ಬಂತಲ್ಲ. ಬಂದಮೇಲೆ ಆ ಮಡ್ ಕಬಡ್ಡಿನಲ್ಲಿ ಕಾಲು ಸ್ವಲ್ಪ ಸ್ಲೈಡ್ ಆಗುತ್ತೆ, ಮ್ಯಾಟ್ ಕಬಡ್ಡಿನಲ್ಲಿ ಸ್ಲೈಡ್ ಆಗೋಲ್ಲ. ಏಕ್ದಮ್ ಶೂಸು ಇರುತ್ತೆ, ಕೆಳಗಡೆ ಗ್ರಿಪ್ ಇರುತ್ತೆ. ಅದು ಬಂದು ಸಡನ್ಲಿ ಬ್ರೇಕ್ ಕೊಟ್ಟಾಗ, ಲೆಗ್ ಮೂವ್ ಆದಾಗ ಆ್ಯಂಕಲ್ ಲಿಗಮೆಂಟ್ಸ್ಗಳು, ನೀ ಲಿಗಮೆಂಟ್ಸ್ಗಳು, ಈ ಥರ ಇಂಜುರೀಸ್ ಆಗ್ತದೆ. ಇದ್ರೂ ಕೂಡ ತುಂಬಾ ಫಿಟ್ ಇರೋರಿಗೆ ಏನಾಗಲ್ಲ. ಈಗ ಎಕ್ಸಾಂಪಲ್ ಪ್ರದೀಪ್ ನರ್ವಾಲ್, ಇಂಜುರಿನೇ ಇಲ್ಲ ಅವ್ರಿಗೆ. ಎಷ್ಟು ಮ್ಯಾಚ್ ಇನ್ನೂ ಆಡ್ಕೊಂಡೇ ಬಂದಿದ್ದಾರೆ, ಇಂಜುರಿ ಇಲ್ಲ. ಯಾವಾಗ ಮನುಷ್ಯ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ದಿರ ಜಾಸ್ತಿ ಆ್ಯಟಿಟ್ಯೂಡ್ ಮಾಡುತ್ತೆ ಅಂಥವ್ರಿಗೆ ಆಗಿದ್ದುಂಟು. ಓಕೆ ಸರ್, ಕೊನೆಯದಾಗಿ ಒಂದಷ್ಟು ಕ್ವಿಕ್ ಕ್ವಶನ್ ಇದೆ, ನಿಮಗೆ ಕೇಳ್ಬಿಡ್ತೀನಿ. ಪ್ರೋ ಕಬಡ್ಡಿಯ ಬೆಸ್ಟ್ ರೈಡರ್ಸ್ ಯಾರು ಸರ್ ನಿಮ್ಮ ಪ್ರಕಾರ ಈ ಸೀಸನಲ್ಲಿ PKL? ಪ್ರದೀಪ್ ನರ್ವಾಲ್ ಅಂತೂ ಬೆಸ್ಟ್ ರೈಡರೇ. ಯಾಕಂದರೆ 3 ಸೀಸನ್ ಅವರು ಚಾಂಪಿಯನ್ ಮಾಡಿದ್ದಾರೆ. ಹಿಂದೆಯಿಂದ ಇಲ್ಲಿವರೆಗೂ ಪ್ರದೀಪ್ ನರ್ವಾಲ್ ಬೆಸ್ಟ್ ರೈಡರ್. ಓಕೆ, ಬೆಸ್ಟ್ ಡಿಫೆಂಡರ್ ನೀವು ನೋಡಿದಾಗ? ಬೆಸ್ಟ್ ಡಿಫೆಂಡರಲ್ಲಿ ನಾನು ಸಾದುಲು. ಓಕೆ, ಸಾದುಲು. ಈಗಿರೋಂಥ ಸಾದುಲು, ಆ ಥರ ಡಿಫೆಂಡರ್ನ ನಾನು ನೋಡೇ ಇಲ್ಲ. ಪವನ್ ಅಥವಾ ನವೀನ್ ಇಬ್ಬರಲ್ಲಿ ಯಾರು ಬೆಸ್ಟ್ ಅನಿಸುತ್ತೆ? ಪವನ್. ಓಕೆ. ಅನುಪ್ ಕುಮಾರ್ ಅವ್ರ ರಾಹುಲ್ ಚೌಧರಿ? ರಾಹುಲ್ ಚೌಧರಿ. ಬೆಸ್ಟ್ ಆಲ್ರೌಂಡರ್ ನೀವು ನೋಡಿದ್ದು PKL ಅಲ್ಲಿ? ಬೆಸ್ಟ್ ಆಲ್ರೌಂಡರ್ ಯಾರು ಅಂತ? ಬೆಸ್ಟ್ ಆಲ್ರೌಂಡರ್ ಅನ್ನೋದಾದರೆ ರೋಹಿತ್ ಕುಮಾರ್. ಓಕೆ. ವಿರಾಟ್ ಕೊಹ್ಲಿ, ಕಬಡ್ಡಿಯ ವಿರಾಟ್ ಕೊಹ್ಲಿ ಯಾರು ನಿಮ್ಮ ಪ್ರಕಾರ? ಕಿಂಗ್ ವಿರಾಟ್ ಕೊಹ್ಲಿ ಅಂದರೆ ಪ್ರದೀಪೇ. ಓಕೆ. ನಿಮ್ಮ ಟೀಮ್ ಮೆಂಬರ್ನ ಬಿಟ್ಕೊಡ್ತಿಲ್ಲ ನೀವು, RCB ಅವರಂತ, ಇದು ಬುಲ್ಸ್ ಅವರಂತ. ಸೊ ಬೆಂಗಳೂರು ಇಷ್ಟು ವರ್ಷ ಆಡಿದೆ, ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ನ ಬೆಸ್ಟ್ ಕ್ಯಾಪ್ಟನ್ ಅಂದರೆ ಕ್ಯಾಪ್ಟನ್ ಕೂಲಾಗಿರ್ಬೇಕು ಯಾವಾಗಲೂ. ಕೂಲಾಗಿರೋದು ರೋಹಿತ್. ಓಕೆ. ಬೆಸ್ಟ್ ಕೋಚ್ ಇಡೀ ನಿಮ್ಮನ್ನು ಬಿಟ್ಟು ಇಡೀ PKL ಅಲ್ಲಿ ನೀವು ನೋಡಿದ್ದು ತುಂಬ ಕೂಲ್ ಕೋಚ್, ಬೆಸ್ಟ್ ಕೋಚ್ ನಿಮ್ಮನ್ನು ಹೊರತುಪಡಿಸಿ? ಆ ಥರ ನೋಡೋದಾದರೆ ರಾಮ್ ಮೇರು ಕೂಡ ಒಂದು ಬೆಸ್ಟ್ ಕೋಚೇ. ಕೂಲೇ, ಬಟ್ ಮಾತಾಡ್ತಾರೆ. ಇದ್ದರು 3 ಸಲ ಚಾಂಪಿಯನ್ ಮಾಡಿದ್ದಾರೆ ಅವರು. ಸಂಜೀವ್ ಕುಮಾರು ಒಳ್ಳೆ ಕೋಚೆ. ಫೈನ್ ಸರ್, ಇದುವರೆಗೆ TV9 ಜೊತೆ ನಿಮ್ಮ ಟೈಮ್ ಕೊಟ್ಟರೆ ಒಳ್ಳೆಯದಾಗಲಿ. ಬೆಂಗಳೂರು ಬುಲ್ಸ್ಗೆ ಮತ್ತೆ ಚಾಂಪಿಯನ್ ಆಗಲಿ. ನೀವು ಕರ್ನಾಟಕದವ್ರ ಕೋಚ್ ಆಗಿರೋದು ನಮಗೆ ಹೆಮ್ಮೆ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು TV9 ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.